ಮಾಜಿ ಸಿಎಂ ಬಿಎಸ್ವೈ ವಿರುದ್ಧದ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಯಾವುದೋ ಹೆಣ್ಣು ಮಗಳು ದೂರು ಕೊಟ್ರೆ ಏನರ್ಥ? ಯಾರೋ ದಾರಿಯಲ್ಲಿ ಹೋಗೋರು ದೂರು ಕೊಟ್ರೆ ಏನರ್ಥ? ಯಡಿಯೂರಪ್ಪ ಪರ ಶಾಮನೂರು ಶಿವಶಂಕರಪ್ಪನವರು ಬ್ಯಾಟಿಂಗ್ ಮಾಡಿದ್ದಾರೆ. ಯಾರೋ ದೂರು ಕೊಟ್ರೆ ಏನರ್ಥ? ಶಾಮನೂರು ಶಿವಶಂಕರಪ್ಪನವರು ಹಿಂಗೆ ಹೇಳಿದ್ದಾರೆ ನೋಡಿ. ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರು ಮಾತನಾಡ್ತಾ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 53 ಜನರ ಮೇಲೆ ದೂರು ಕೊಟ್ಟಿದ್ದಾಳೆ ಈಕೆ. ಅದಕ್ಕೆ ಬೆಲೆ ಇದೆಯಾ? ಹಾಗಾದರೆ ಯಡಿಯೂರಪ್ಪ ಪರವಾಗಿ ಶಾಮನೂರು ಶಿವಶಂಕರಪ್ಪ ಬ್ಯಾಟಿಂಗ್ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಯಡಿಯೂರಪ್ಪ ಅವರ ವಿರುದ್ಧ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನುವ ಆರೋಪದ ಹಿನ್ನೆಲೆ, ಜಾಮೀನು ರಹಿತ ವಾರೆಂಟ್ ಇಶ್ಯೂ ಆಗಿರೋದ್ರ ಹಿನ್ನೆಲೆ, ಬಂಧನ ಆಗುತ್ತೆ ಅನ್ನೋ ವಿಚಾರದ ಹಿನ್ನೆಲೆ ಶಾಮನೂರು ಶಿವಶಂಕರಪ್ಪ ದಾವಣಗೆರೆಯಲ್ಲಿ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ. ಯಾವುದೋ ಒಬ್ಬರು ಹೆಣ್ಮಗಳು ಸುಮ್ಮನೆ ಬಂದು ಕಂಪ್ಲೇಂಟ್ ಕೊಟ್ಟಲಪ್ಪ ಅಂದ್ರೆ ಹಂಗೆ ಅರೆಸ್ಟ್ ಅಂದ್ರೆ ಏನು ಅರ್ಥ? ಅದೇ ಇದು ರಾಜಕೀಯ ಪ್ರೇರಿತ ದ್ವೇಷದಿಂದ ಈ ಥರ ಮಾಡಿದ್ದಾರೆ ಬಿಜೆಪಿ ಅವರೆಲ್ಲ. ಅಲ್ಲ, ಪ್ರೂವ್ ಆದರೆ ಆದಮೇಲೆ ಪನಿಷ್ಮೆಂಟ್ ಕೊಟ್ಟರೆ ಲೆಕ್ಕಾಚಾರ. ಪನಿಷ್ಮೆಂಟ್ ಇಲ್ಲದಲ್ಲ ಯಾರೋ ಒಬ್ರು ದಾರಿಗೆ ಹೋಗಿ ಬಂದು ಕಂಪ್ಲೇಂಟ್ ಮಾಡಿದ್ರೆ ಹಂಗೆ ಅರೆಸ್ಟ್ ಅಂದ್ರೆ ಏನು ಅರ್ಥ? ತಪ್ಪಾಗದಲ್ವಾ? ನಿನ್ನ ಮೇಲೆ ಯಾರೋ ಒಬ್ಬರು ಹೇಳಿದ್ರೆ ಅಂತ ಏನೇನು ನಡೆದೈತೆ ಹಂಗೆ. ಆ ಹೆಣ್ಮಗಳು 55 ಜನ ಮೇಲೆ ಕಂಪ್ಲೇಂಟ್ ಹೇಳಿದಾಳೆ. ಅದಕ್ಕೇನು ಬೆಲೆ ಐತೆ? ಮತ್ತೆ ಯಾವುದೋ ಒಬ್ಬರು ಹೆಣ್ಮಗಳು ಸುಮ್ಮನೆ ಬಂದು ಕಂಪ್ಲೇಂಟ್ ಕೊಟ್ಟಲಪ್ಪ ಅಂದ್ರೆ ಹಂಗೆ ಅರೆಸ್ಟ್ ಅಂದ್ರೆ ಏನು ಅರ್ಥ? ಅದೇ ಇದು ರಾಜಕೀಯ ಪ್ರೇರಿತ ಶಾಮನೂರು ಶಿವಶಂಕರಪ್ಪನವರು ಹಿಂಗಂತ ಹೇಳೋ ಮೂಲಕ ಯಡಿಯೂರಪ್ಪನವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಯಡಿಯೂರಪ್ಪನವರ ಬಂಧನದ ಬಗ್ಗೆ ಇವತ್ತೆಲ್ಲ ಚರ್ಚೆ ಆಗಿತ್ತು, ಆದರೆ ಜಾಮೀನು ಮಂಜೂರಾಯಿತು. ಆದರೆ ಯಡಿಯೂರಪ್ಪ ಅವರ ವಿರುದ್ಧ ದೂರು ಕೊಟ್ಟಂತಹ ಮಹಿಳೆ ತನ್ನ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂಥೇಳಿ ಪೋಸ್ಕೋ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣಕ್ಕೂ ಹಿಂದೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸುಮಾರು 53 ಗಣ್ಯರ ಮೇಲೆ ಆ ಮಹಿಳೆ ದೂರನ್ನು ಕೊಟ್ಟಿದ್ರು. ಇದಕ್ಕೆಲ್ಲ ಬೆಲೆ ಕೊಡೋಕ್ಕಾಗತ್ತಾ ಅಂಥೇಳಿ ಶಾಮನೂರು ಶಿವಶಂಕರಪ್ಪನವರು ಇವತ್ತು ಮಾತಾಡೋ ಮೂಲಕ ಯಡಿಯೂರಪ್ಪನವ್ರ ಪರವಾಗಿ ಅಥವಾ ಯಡಿಯೂರಪ್ಪನವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಆ ಮೂಲಕ ಯಡಿಯೂರಪ್ಪನವ್ರದ್ದು ಇದರಲ್ಲೇನು ತಪ್ಪಿಲ್ಲ, ಇದನ್ನೆಲ್ಲ ವಿಚಾರ ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪ. ಯಾವುದೋ ಒಬ್ಬರು ಹೆಣ್ಮಗಳು ಸುಮ್ಮನೆ ಬಂದು ಕಂಪ್ಲೇಂಟ್ ಕೊಟ್ಟಲಪ್ಪ ಅಂದ್ರೆ ಹಂಗೆ ಅರೆಸ್ಟ್ ಅಂದ್ರೆ ಏನು ಅರ್ಥ? ಅದೇ ಇದು ರಾಜಕೀಯ ಪ್ರೇರಿತ ದ್ವೇಷದಿಂದ ಈ ಥರ ಮಾಡಿದ್ದಾರೆ ಬಿಜೆಪಿ ಅವರೆಲ್ಲ. ಅಲ್ಲ, ಪ್ರೂವ್ ಆದರೆ ಆದಮೇಲೆ ಪನಿಷ್ಮೆಂಟ್ ಕೊಟ್ಟರೆ ಲೆಕ್ಕಾಚಾರ. ಪನಿಷ್ಮೆಂಟ್ ಇಲ್ಲದಲ್ಲ ಯಾರೋ ಒಬ್ರು ದಾರಿಗೆ ಹೋಗಿ ಬಂದು ಕಂಪ್ಲೇಂಟ್ ಮಾಡಿದ್ರೆ ಹಂಗೆ ಅರೆಸ್ಟ್ ಅಂದ್ರೆ ಏನು ಅರ್ಥ? ತಪ್ಪಾಗದಲ್ವಾ? ನಿನ್ನ ಮೇಲೆ ಯಾರೋ ಒಬ್ಬರು ಹೇಳಿದ್ರೆ ಅಂತ ಏನೇನು ನಡೆದೈತೆ ಹಂಗೆ. ಆ ಹೆಣ್ಮಗಳು ಈಗೊಂದು ಬ್ರೇಕ್ ಇರುತ್ತೆ.